ಹಲೋ, ಎಲ್ಲರಿಗೂ ನನ್ನ ನಮಸ್ಕಾರ ಹಾಗೂ 17th ಡೇ ಆಫ್ 21 ಡೇಸ್ ಮೆಡಿಟೇಷನ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ವಿಶಸ್ ಫುಲ್ಫಿಲ್ ಮೆಡಿಟೇಷನ್ನ ಮಾಡೋಣ. ನಮಗೆ ಅಂದರೆ ನಾವೇನೋ ಒಂದು ಅನ್ಕೋತಿರ್ತೀವಿ, ಅದು ನಮ್ಮ ಲೈಫಲ್ಲಿ ಆಗಬೇಕು ಅಂತ. ಆದರೆ ಕೆಲವೊಂದು ಕಾರಣಗಳಿಂದ ಅದು ನಡೀತಾ ಇರಲ್ಲ. ಸೊ ಏನೋ ಒಂದು ಬ್ಲಾಕೇಜಸ್ಸಿಂದ ಅಥವಾ ನಮ್ಮಲ್ಲಿರೋ ಏನೋ ಒಂದು ಬ್ಲಾಕೇಜಸ್ಸಿಂದ ಅಥವಾ ಯಾವುದೋ ಒಂದು ಎನರ್ಜಿಯಿಂದ ಅದು ಆಗೋದಕ್ಕೆ ಬಿಡ್ತಾ ಇರಲ್ಲ. ಸೊ ಆ ಬ್ಲಾಕೇಜಸ್ನ ರಿಮೂವ್ ಮಾಡಿ ಆ ವಿಶಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ನಮ್ಮ ಮೆಡಿಟೇಷನ್ನ ಮಾಡೋಣ. ಸೊ ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ ನಿಮ್ಮ ಎರಡೂ ಕಾಲುಗಳನ್ನು ಕ್ರಾಸ್ ಮಾಡಿ, ನಿಮ್ಮ ಕೈಗಳನ್ನು ಕ್ಲಾಸ್ ಮಾಡಿ, ಹಾಗೆ ನಿಧಾನವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ ಒಂದು ದೀರ್ಘವಾದ ಉಸಿರನ್ನು ತಗೊಳ್ಳಿ ಫ್ರೆಂಡ್ಸ್. ಹಾಗೇ ಉಸಿರನ್ನು ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ ಇನ್ನೊಂದು ಬಾರಿ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಹಾಗೇ ಉಸಿರನ್ನು ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ ಮತ್ತೊಂದು ಕೊನೆಯ ಉಸಿರನ್ನು ತಗೊಳ್ಳಿ. ಹಾಗೇ ಉಸಿರನ್ನು ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆ್ಯಂಡ್ ಕಂಪ್ಲೀಟ್ ರಿಲ್ಯಾಕ್ಸ್. ಈಗ ನಮ್ಮ ಈ ಧ್ಯಾನಕ್ಕೆ ನಮ್ಮ ಎಲ್ಲ ಗುರುಗಳನ್ನು, ನಮ್ಮ ತಂದೆ ತಾಯಿಯರನ್ನು, ಸೀತಾಮಾತೆಯನ್ನು, ರಾಮನನ್ನು, ವಸುಂಧರ ಮಾತೆಯನ್ನು, ಹಾಗೆ ಪ್ರಕೃತಿ ಮಾತೆಯನ್ನು, ಅಶ್ವಿನಿ ದೇವತೆಗಳನ್ನು, ಹಾಗೆ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ನ, ಪಿರಮಿಡ್ ಮಾಸ್ಟರ್ಸ್ನ, ಹಾಗೆ ಮನಸ್ಸನ್ನು ಶುದ್ಧೀಕರಣ ಮಾಡುವಂತಹ ಮಾಸ್ಟರ್ಸ್ನ, ಹಾಗೆ ಆಲೋಚನೆಗಳನ್ನು ಶುದ್ಧೀಕರಣ ಮಾಡುವಂತಹ ಮಾಸ್ಟರ್ಸ್ನ, ಹಾಗೆ ನಮ್ಮ ಗಾರ್ಡಿಯನ್ ಏಂಜಲ್ಸ್ನ, ಹಾಗೆ ಎಲ್ಲ ಆಯುರ್ವೇದಿಕ್ ಮಾಸ್ಟರ್ಸ್ನ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ ಫ್ರೆಂಡ್ಸ್. ಅವರೆಲ್ಲರ ಸಮ್ಮುಖದಲ್ಲಿ ನಮ್ಮ ಧ್ಯಾನ ಮುಂದುವರಿತಾ ಇದೆ. ನಮ್ಮ ಚೈತನ್ಯದ ಶಕ್ತಿ ಅವರ ಚೈತನ್ಯದ ಶಕ್ತಿಯೊಂದಿಗೆ ಒಂದಾಗುತ್ತಾ ನಮ್ಮ ಧ್ಯಾನ ಅದ್ಭುತವಾಗಿ ಮುಂದುವರಿತಾ ಇದೆ. ಯಾವುದೇ ಆಲೋಚನೆಗಳು ಬೇಡ. ನಿಮ್ಮ ಉಸಿರನ್ನು ಮಾತ್ರ ಗಮನಿಸಿ. ಹಾಗೆ ನಿಮ್ಮ ಮನಸ್ಸು ಶಾಂತ ಸ್ಥಿತಿಯನ್ನು ತಲುಪ್ತಾ ಇರೋದನ್ನು ಗಮನಿಸಿ. ಹಾಗೆ ನಿಮ್ಮ ದೇಹದ ಪ್ರತಿ ಭಾಗಗಳು ಕೂಡ ವಿಶ್ರಾಂತಿ ಸ್ಥಿತಿಯನ್ನು ತಲುಪ್ತಾ ಇದೆ. ವಿಶ್ರಾಂತಿ ವಿಶ್ರಾಂತಿ. ಇನ್ನೂ ಅಧಿಕವಾದ ವಿಶ್ರಾಂತಿ ಸ್ಥಿತಿಯನ್ನು ನೀವು ಪಡಿತಾ ಇದ್ದೀರಾ. ಈಗ ನಿಮ್ಮ ಯಾವ ಒಂದು ಆಸೆ ನೆರವೇರಬೇಕೋ ಅದನ್ನು 3 ಬಾರಿ ನಿಮ್ಮಲ್ಲಿ ಹೇಳಿಕೊಳ್ಳಿ.
ಈಗ ಆ ವಿಷಸ್ನ ಹೇಳ್ಕೊತಾ ವಿಜುವಲೈಸ್ ಮಾಡಿ ನಿಮ್ಮ ಮುಂದೆ ಒಂದು ಗೋಲ್ಡನ್ ಲೈಟ್ ಇದೆ. ಹಾಗೆ ಒಂದು ಗೋಲ್ಡನ್ ಕಲರ್ ಡೋರ್ ಇದೆ, ಅದು ಲಾಕ್ ಆಗಿದೆ. ಈಗ ನೀವು ಆ ಗೋಲ್ಡನ್ ಲೈಟ್ ಹತ್ರ ಹೋಗ್ತಾ ಇದ್ದೀರಾ. ಆ ಗೋಲ್ಡನ್ ಲೈಟ್ ಹತ್ರ ನಿಮಗೆ ಅಶ್ವಿನಿ ದೇವತೆಗಳು ನಿಂತಿದ್ದಾರೆ. ಯಾಕಂದರೆ ಅಶ್ವಿನಿ ದೇವತೆಗಳು ನಾವು ಏನೇ ಹೇಳಿದ್ರೋ ಅದನ್ನು ಅಸ್ತು ಅಸ್ತು ಅಂತ ಹೇಳ್ತಾ ಇರ್ತಾರೆ. ಸೊ ಅವರ ಸಮ್ಮುಖದಲ್ಲಿ ನಮ್ಮ ಆಸೆಗಳನ್ನು ಪರಿಪೂರ್ಣ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಆ ಅಶ್ವಿನಿ ದೇವತೆಗಳ ಮುಂದೆ ಒಂದು ಟೇಬಲ್ ಇದೆ. ಆ ಟೇಬಲ್ ಮೇಲೆ ಒಂದು ವೈಟ್ ಕಲರ್ ಶೀಟ್ ಇದೆ. ಹಾಗೆ ಗ್ರೀನ್ ಇಂಕ್ ಪೆನ್ ಇದೆ. ಸೊ ಈಗ ಅವ್ರು ನಿಮ್ಗೆ ಹೇಳ್ತಿದ್ದಾರೆ, ಇದರಲ್ಲಿ ನಿನ್ನ ಆಸೆ ಏನಿದೆ ಅದನ್ನು ಬರಿ ಅಂತ. ಈಗ ನೀವು ಫೀಲ್ ಮಾಡ್ತಾ ವಿಜುವಲೈಸ್ ಮಾಡ್ತಾ ಬರಿತಾ ಹೋಗಿ. ನಿಮ್ಮ ಜೀವನದಲ್ಲಿ ಏನನ್ನ ಬೇಕು ಅದನ್ನು ನಿಮ್ಮ ಮನಸ್ಸಿನಲ್ಲೇ ಬರೀರಿ. ಈಗ ನಿಧಾನವಾಗಿ ಬರೆದ ನಂತರ ಅದನ್ನು ಫೋಲ್ಡ್ ಮಾಡಿ, ಹಾಗೆ ಅಶ್ವಿನಿ ದೇವತೆಗಳ ಆಶೀರ್ವಾದದೊಂದಿಗೆ ಅಲ್ಲೇ ಒಂದು ಗೋಲ್ಡನ್ ಕಲರ್ ಬಾಕ್ಸ್ ಇದೆ. ಆ ಬಾಕ್ಸ್ ಒಳಗೆ ಹಾಕಿ ಆ ಗೋಲ್ಡನ್ ಕಲರ್ ಬಾಕ್ಸಿಗೆ ಅಶ್ವಿನಿ ದೇವತೆಗಳ ಆಶೀರ್ವಾದ ವೈಟ್ ಕಲರ್ ಲೈಟ್ ಅದರ ಮೇಲೆ ಬೀಳ್ತಾ ಇದೆ. ಅದರ ಜೊತೆಗೆ ಯೂನಿವರ್ಸ್ನ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಆ ಗೋಲ್ಡನ್ ಬಾಕ್ಸ್ ಮೇಲೆ ಬೀಳ್ತಾ ಇದೆ. ಆ ವೈಟ್ ಕಲರ್ ಲೈಟ್ನ ನೋಡ್ತಾ ಹೇಳಿ, ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನನಗೆ ನನ್ನ ಭಾವನೆಗಳಿಗೆ ಸಪೋರ್ಟ್ ಮಾಡುವಂತಹ ಫ್ಯಾಮಿಲಿಯನ್ನು ನೀನು ಕೊಟ್ಟಿದ್ದಕ್ಕೆ ನಿನಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೆ
ನನ್ನ ಜೀವನದಲ್ಲಿ ಏನೇನೆಲ್ಲವನ್ನ ಕೊಟ್ಟಿದ್ದೀಯ ಅದೆಲ್ಲದಕ್ಕೂ ನಿನಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಈಗ ನನ್ನ ಆಸೆಗಳನ್ನು ನಾನು ನಿನ್ನಲ್ಲಿ ಇಟ್ಟಿದ್ದೀನಿ. ಇದೆಲ್ಲವನ್ನೂ ಕೂಡ ನೀನು ನೆರವೇರಿಸಿಕೊಡ್ತೀಯ. ನನ್ನ ಭಾವನೆಗಳನ್ನು ನಿನ್ನ ಕೈಯಲ್ಲಿ ಇಟ್ಟಿದ್ದೀನಿ. ನನ್ನ ಉತ್ತಮವಾದ ಆಲೋಚನೆಗಳನ್ನು ನಿನ್ನ ಕೈಯಲ್ಲಿ ಇಟ್ಟಿದ್ದೀನಿ. ಹಾಗೆ ನನ್ನ ಭರವಸೆಗಳನ್ನು ನಿನ್ನಲ್ಲಿಟ್ಟಿದ್ದೀನಿ. ನನ್ನ ಆತ್ಮವಿಶ್ವಾಸವನ್ನು ನಿನ್ನಲ್ಲಿ ಇಟ್ಟಿದ್ದೀನಿ. ನನ್ನ ಸಂತೋಷವನ್ನು ನಿನ್ನ ಕೈಯಲ್ಲಿ ಇಟ್ಟಿದ್ದೀನಿ. ಇದೆಲ್ಲವನ್ನು ನೀನು ಈಡೇರಿಸಿಕೊಟ್ಟೇ ಕೊಡ್ತೀಯ ಅನ್ನೋ ಭರವಸೆ ನನಗೆ ಇದೆ, ನನ್ನಲ್ಲಿ ಇದೆ. ನಾನು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ನನ್ನನ್ನು ಸಲಹುತ್ತಾ ನನ್ನ ಸರಿ ತಪ್ಪುಗಳಲ್ಲಿ ನನ್ನ ಜೊತೆ ನನಗೆ ಆಶೀರ್ವದಿಸ್ತಾ ನೀನು ಬಂದಿದೀಯ. ಇನ್ನು ಮುಂದೆಯೂ ಕೂಡ ನನ್ನ ಜೀವನದಲ್ಲಿ ನಡೆಯುವ ಎಲ್ಲ ವಿಚಾರಗಳಲ್ಲಿಯೂ ನೀನು ಇದ್ದು ನನ್ನನ್ನು ಸಲಹುತ್ತೀಯ. ಅದಕ್ಕೆ ನಿನಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳಿ ನನ್ನಲ್ಲಿರೋ ಭಯವನ್ನು ನಾನು ತೆಗೆದು ಹಾಕ್ತಾ ಇದ್ದೀನಿ. ಹಾಗೆ ಈ ವಿಚಾರಗಳು ನಡೆಯದಂತೆ ಅಡ್ಡಿಪಡಿಸುತ್ತಿರುವ ಎನರ್ಜೀಸ್ನ ನನ್ನಿಂದ ತೆಗೆದು ಹಾಕುತ್ತಿದ್ದೀನಿ. ನನ್ನಲ್ಲಿರೋ ಆತಂಕವನ್ನ ನಾನು ತೆಗೆದು ಹಾಕುತ್ತಿದ್ದೀನಿ. ನನ್ನಲ್ಲಿರುವ ದುಃಖ ದುಮ್ಮಾನವನ್ನ ನಾನು ತೆಗೆದು ಹಾಕುತ್ತಿದ್ದೀನಿ. ನನ್ನಲ್ಲಿರುವ ಕೆಟ್ಟ ಆಲೋಚನೆಗಳನ್ನು ತೆಗೆದು ಹಾಕುತ್ತಿದ್ದೀನಿ. ನನಗೆ ಬೇಡವಾದ ಎಲ್ಲ ಬ್ಲಾಕೇಜಸ್ನ ನಾನು ತೆಗೆದು ಹಾಕುತ್ತಿದ್ದೀನಿ. ಹಾಗೆ ಅವೆಲ್ಲವುಗಳು ಕೂಡ ಕಾಂತಿಯಾಗಿ ಯೂನಿವರ್ಸ್ನ ತಲುಪಿದೆ. ಈಗ ವಿಜುವಲೈಸ್ ಮಾಡಿ, ನೀವು ಏನು ಆಸೆಯನ್ನ ಬರೆದು ಆ ಗೋಲ್ಡನ್ ಪೆಟ್ಟಿಗೆಯಲ್ಲಿ ಹಾಕಿಟ್ಟಿದ್ದೀರಾ ಅದು ನೆರವೇರಿದಂತೆ
ಅದು ನಿಮ್ಮ ಲೈಫಲ್ಲಿ ಆಗಿದೆ. ಇವಾಗ ನಿಮ್ಮ ಜೊತೆ ಯಾರಿದ್ದಾರೆ, ಅವರಿಗೆ ಏನು ಹೇಳ್ತಿದ್ದೀರಾ, ನಿಮ್ಮ ಸಂತೋಷವನ್ನು ಹೇಗೆ ವ್ಯಕ್ತಪಡಿಸ್ತಾ ಇದ್ದೀರಾ, ವಿಜುವಲೈಸ್ ಮಾಡಿ. ನಗುಮುಖದಿಂದ, ಸಂತೋಷದಿಂದ ವಿಜುವಲೈಸ್ ಮಾಡಿ, ಫೀಲ್ ಮಾಡಿ ಫ್ರೆಂಡ್ಸ್. ನಾನೀಗಾಗಲೇ ಹೇಳ್ತಾ ಬಂದಿದ್ದೀನಿ, ಫೀಲಿಂಗ್ಸ್ ಆರ್ ಮೋರ್ ದ್ಯಾನ್ ಪ್ರೇಯರ್ಸ್. ಸೊ ಫೀಲ್ ಮಾಡಿ. ಈಗ ಆ ವಿಚಾರ ನಡೆದಿದೆ, ಅದಕ್ಕಾಗಿ ಯೂನಿವರ್ಸ್ಗೆ ಹೇಳ್ತಾ ಇದ್ದೀರಾ. ಯೂನಿವರ್ಸ್, ಉಸಿರನ್ನು ತಗೋತಾ ಹೇಳ್ಕೊಳ್ಳಿ, ನಿನಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಾನು ಸಂತೋಷವನ್ನು ಸ್ವೀಕರಿಸ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಉತ್ಸಾಹವನ್ನು ಸ್ವೀಕರಿಸ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಅತ್ಯಂತ ಆನಂದವನ್ನು ಸ್ವೀಕರಿಸ್ತಾ ಇದ್ದೀನಿ. ಹಾಗೆ ತಾಳ್ಮೆಯನ್ನು ಸ್ವೀಕರಿಸ್ತಾ ಇದ್ದೀನಿ. ಸಹನೆಯನ್ನ ಸ್ವೀಕರಿಸ್ತಾ ಇದ್ದೀನಿ. ಸಕಾರಾತ್ಮಕ ಶಕ್ತಿಯನ್ನ ಸ್ವೀಕರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಂತ ಹೇಳ್ಕೊಳ್ಳಿ. ಹಾಗೆ ಇನ್ನೂ ವಿಜುವಲೈಸ್ ಮಾಡಿ, ಫೀಲ್ ಮಾಡಿ. ನಿಮ್ಮ ಧ್ಯಾನವನ್ನು ಮುಂದುವರೆಸಿ. ಈಗ ನಾವು ಆಹ್ವಾನಿಸಿದಂತಹ ಅಶ್ವಿನಿ ದೇವತೆಗಳು ನಿಮ್ಮ ಕೈಗೊಂದು ಕೀನ ಕೊಡ್ತಾ ಇದ್ದಾರೆ. ಹಾಗೆ ನಿಮ್ಮ ಪಕ್ಕದಲ್ಲಿ ಇದ್ದಂತಹ ಆ ಗೋಲ್ಡನ್ ಡೋರ್ ಏನು ಕ್ಲೋಸ್ ಆಗಿತ್ತು, ಆ ಡೋರ್ನ ಕೀ ಕೊಡ್ತಿದ್ದಾರೆ. ಯಾಕಂದರೆ ಈಗ ನಿಮ್ಮಲ್ಲಿರುವ ಆತಂಕ, ಬ್ಲಾಕೇಜಸ್, ಬೇಡವಾದ ಎನರ್ಜೀಸ್
ಎಲ್ಲವನ್ನ ರಿಲೀಸ್ ಮಾಡಿದ್ದೀರ. ಸೊ ಆ ಕೀನ ತಗೊಂಡು ಅವರ ಆಶೀರ್ವಾದವನ್ನ ಪಡಿತಾ ಆ ಡೋರ್ ಹತ್ರ ಹೋಗಿ ಆ ಗೋಲ್ಡನ್ ಕೀಯಿಂದ ಆ ಗೋಲ್ಡನ್ ಲಾಕ್ನ ಓಪನ್ ಮಾಡ್ತಾ ಇದ್ದೀರಾ. ಓಪನ್ ಆಗ್ತಾ ಇದೆ. ಹಾಗೆ ಡೋರ್ ಓಪನ್ ಆಗಿ ನೀವು ನಿಮ್ಮ ಕನಸಿನ ರಾಜ್ಯಕ್ಕೆ ತಲುಪ್ತಾ ಇದ್ದೀರಾ. ಇಲ್ಲಿ ನೀವೇನ್ ಅನ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ನಿಮಗೆ ಸಿಕ್ಕಿದೆ ಸಿಕ್ಕಿದೆ ಸಿಕ್ಕಿದೆ. ಫೀಲ್ ಮಾಡಿ ಫ್ರೆಂಡ್ಸ್. ನಾವೇನೋ ಆಗಬೇಕು ಅನ್ಕೋತಾ ಇರ್ತೀವಿ, ಬಟ್ ಅದಾಗಿರಲ್ಲ. ಅದಾದಾಗ ನಮ್ಮಲ್ಲಿ ಎಷ್ಟು ಸಂತೋಷ, ನೆಮ್ಮದಿ, ಶಾಂತಿ, ಖುಷಿ ತುಂಬಿರುತ್ತೆ. ಅದನ್ನು ಫೀಲ್ ಮಾಡಿ. ಫೀಲ್ ಮಾಡಿ. ಆ ಸಂತೋಷವನ್ನ ನಿಮ್ಮ ತುಂಬ ತುಂಬಿಸಿಕೊಳ್ಳಿ. ಹಾಗೆ ನಿಮ್ಮ ತುಂಬ ಈ ವಿಶ್ವಪ್ರಾಣ ಶಕ್ತಿ ಹರಿದು ಬರ್ತಾ ಇರೋದನ್ನು ಗಮನಿಸಿ. ಅದು ಕೂಡ ನಿಮ್ಮ ಆಸೆಗಳನ್ನು ಈಡೇರಿಸುವಂತಹ ಒಳ್ಳೆಯ ಆಲೋಚನೆಗಳ ಹಾರ್ಮೋನ್ಸ್ನ ನಿಮ್ಮಲ್ಲಿ ರಿಲೀಸ್ ಮಾಡ್ತಾ ಇದೆ.
ನಿಮ್ಮ ಅಣು ಅಣು ಕಣ ಕಣಗಳಲ್ಲಿ ಆ ವಿಶ್ವ ಪ್ರಾಣ ಶಕ್ತಿ ತುಂಬಿ ಹೋಗ್ತಾ ಇದೆ. ಇದೇ ಧನ್ಯತಾ ಭಾವದಿಂದ ಯೂನಿವರ್ಸ್ಗೆ ಕೃತಜ್ಞತಾ ಭಾವವನ್ನು ಅರ್ಪಿಸ್ತಾ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬನ್ನಿ ಸ್ನೇಹಿತರೆ. ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸಿದಂತಹ ನಮ್ಮ ಗುರುಗಳಿಗೆ, ತಂದೆ ತಾಯಿಯರಿಗೆ, ಹಾಗೆ ರಾಮ ಸೀತೆಯರಿಗೆ, ಸಪ್ತಋಷಿಗಳಿಗೆ, ಋಷಿಪತ್ನಿಯರಿಗೆ, ಅಶ್ವಿನಿ ದೇವತೆಗಳಿಗೆ, ತ್ರಿಮೂರ್ತಿಗಳಿಗೆ, ತ್ರಿಶಕ್ತಿಗಳಿಗೆ, ಆಸ್ಟ್ರಲ್ ಮಾಸ್ಟರ್ಸ್ಗೆ, ಪಿರಮಿಡ್ ಮಾಸ್ಟರ್ಸ್ಗೆ, ಹಾಗೆ ನಮ್ಮ ಮನಸ್ಸನ್ನು, ಆಲೋಚನೆಗಳನ್ನು ಶುದ್ಧೀಕರಣ ಮಾಡುವಂತಹ ಎಲ್ಲ ಏಂಜಲ್ಸ್ಗೆ ಮತ್ತು ಆಯುರ್ವೇದಿಕ್ ಮಾಸ್ಟರ್ಸ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಈ ಧ್ಯಾನಕ್ಕೆ ಸಹಕರಿಸಿದಂತಹ ನಮ್ಮ ಮನಸ್ಸಿಗೆ ಹಾಗೂ ನಮ್ಮ ದೇಹಕ್ಕೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಇವತ್ತಿನ ಧ್ಯಾನವನ್ನು ಇಲ್ಲಿಗೆ ಮುಗಿಸೋಣ. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ಫೈವ್, 4, 3, 2, 1, 0. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನೋಡ್ತಾ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ. ಎಸ್, ತುಂಬ ಎನರ್ಜಿಯಿಂದ ಫಿಲ್ ಆಗಿತ್ತು. ಓಕೆ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಯಾರಾದರೂ ಶೇರ್ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಿದ್ರೆ ಮಾಡ್ಬೋದು. ಎಸ್, ನಮಸ್ತೆ. ನಮಸ್ತೆ ಮ್ಯಾಮ್. ವಿಡಿಯೋ ಆನ್ ಮಾಡ್ಕೊಳ್ಳಿ. ಹೇಳಿ ಮ್ಯಾಮ್. ಚೆನ್ನಾಗಿತ್ತು ಇವತ್ತನ್ನು. ಫುಲ್ ಕುತ್ಕೊಂಡು ಒಂದ್ 5 ನಿಮಿಷ ಆದ್ಮೇಲೆ ಫುಲ್ ಶೆಕೆ ಅನಿಸ್ತು. ಶೆಕೆ ಅನ್ನಿಸ್ತು. ಹಂಗೆ ಒಂದೊಂದೇ ಹನಿ ಬೆವರು ಶುರು ಆಯ್ತು ಬರಕ್ಕೆ. ಓಕೆ, ಅದು ಹೋಗ್ತಾ ರಿಲೀಫ್ ಆಗೋಯ್ತು. ನನ್ನಲ್ಲಿರೋ ಏನ್ ಬ್ಯಾಡ್ ಎನರ್ಜಿ ಎಲ್ಲ ಹೋಗ್ತು. ಸೂಪರ್ ಎಕ್ಸ್ಪೀರಿಯನ್ಸ್ ಮ್ಯಾಮ್. ಅಮೇಜಿಂಗ್. ನಿರಾಳ ಅನಿಸ್ತು ಲಾಸ್ಟಿಗೆ. ಯಸ್, ಇವಾಗ್ಲೂ ಬೆವರು ಎಲ್ಲ ಬರ್ತಾನೆ ಇದೆ, ಒಂಥರ ತಣ್ಣಗಾಯ್ತಾ ಇತ್ತು. ಬ್ಲಾಕೇಜಸ್ ಏನೆಲ್ಲ ಇರುತ್ತೆ ಅದೆಲ್ಲ ರಿಲೀಸ್ ಆಗೋಗುತ್ತೆ. ಹೌದು. ಫುಲ್ ಶೆಕೆ ಅನ್ನಿಸ್ತು ಸ್ಟಾರ್ಟಿಂಗ್. ಹಾ, ಬಿಸಿ ಬಿಸಿ ಆಗುತ್ತೆ, ಫುಲ್ ಚಳಿ ಚಳಿ ಅನುಭವ ಆಗುತ್ತೆ ಅದೆಲ್ಲ ರಿಲೀಸ್ ಆಗುವಾಗ. ಹೌದು. ಚೆನ್ನಾಗಿ. ನೈಸ್ ಎಕ್ಸ್ಪೀರಿಯನ್ಸ್ ಮ್ಯಾಮ್. ಥ್ಯಾಂಕ್ ಯು ಫಾರ್ ಶೇರಿಂಗ್. ಹೊಸಬ್ರು ಇವತ್ತು ಜಾಯ್ನ್ ಆಗಿದ್ದಾರೆ, ಲೀಲಾ ಅಂತ.
ಲೀಲಾ ಮ್ಯಾಮ್ ಮಾತಾಡ್ತೀರಾ? ಮ್ಯಾಮ್ ಇದ್ದೀರಾ? ಇದಾರೆ. ಓಕೆ, ಅವರು ಡೀಪಲ್ಲಿ ಹೋಗ್ಬಿಟ್ಟಿದ್ದಾರೆ ಅನಿಸುತ್ತೆ ಮೆಡಿಟೇಷನಲ್ಲಿ. ಹಾ ಹಾ ಇರ್ಬೋದು. ಓಕೆ, ಚೆನ್ನಾಗಿತ್ತು, ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಓಕೆ Thank you. ಮ್ಯಾಮ್ ಮಾತಾಡಿಲ್ಲ ಅಂದರೆ ಇವತ್ತಿಂದು ಮೆಡಿಟೇಷನ್ನ ಕಂಪ್ಲೀಟ್ ಮಾಡೋಣ. ಮಾತಾಡ್ತೀರಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಧ್ಯಾನ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದನ್ನು ಕಂಟಿನ್ಯೂಸ್ ಆಗಿ 21 ಡೇಸ್ ಮಾಡೋದ್ರಿಂದ ನಮ್ಮಲ್ಲಿ ಬ್ಲಾಕೇಜಸ್ ರಿಲೀಸ್ ಮಾಡಿ ನಮ್ಮ ಏನು ವಿಷಸ್ ಇದೆ ಅದನ್ನು ನಾವು ಫುಲ್ಫಿಲ್ ಮಾಡ್ಕೋಬೋದು. ಸೊ ನಮ್ಮ ವಿಷಸ್ನ ಫುಲ್ಫಿಲ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಈ ಮೆಡಿಟೇಷನ್. ಓಕೆ, ಸೊ ಬೆಳಗ್ಗೆ ಒಂದ್ಸಲ, ರಾತ್ರಿ ಒಂದ್ಸಲ, ಮಲಗೋದಕ್ಕೂ ಮುಂಚೆ ಮಾಡಿದ್ರೆ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ಮೆಡಿಟೇಷನ್ನ ಮಾಡಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇವತ್ತು ಮೆಡಿಟೇಷನ್ಗೆ ಜಾಯ್ನ್ ಆಗಿದ್ರಿ ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. Thank you, madam. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.